ತುಂಬಾ ಜನ ಹೆಂಗಪ್ಪ ಅಂತಂದ್ರೆ ಈಗ ತಮಿಳ್ನಾಡವ್ರ ಹತ್ರ ಮರಿಗಳು ತೊಗೊಂಡಿದ್ದೀವಿ ಮತ್ತು ಸಂತೆಗಳ ಹತ್ರ ಕೋಳಿಗಳು ತಂದಿದ್ದೀವಿ ಮತ್ತು ಈ ಥರದ್ದೆಲ್ಲ ಕಂಪ್ಲೇಂಟ್ಸ್ ತುಂಬ ಜನದಿದೆ. ಬಟ್ ನಾನು ಹೇಳ್ತಾ ಇರೋದೇನ ಅಂತಂದರೆ ದಯವಿಟ್ಟು ನೀವು ಕೋಳಿಗಳನ್ನೇ ತೊಗೊಳ್ಳಿ. ನಿಮ್ಗೆ 100% ಈಗ ಕೊಟ್ಟವನು ನಿಮಗೆ ರಿಪ್ಲೈ ಮಾಡ್ತಾನೆ ಅಂತಂದರೆ, ಇವಾಗ ನಮ್ಮ ಹತ್ರ ಮರಿಗಳು ತೊಗೊಂಡ್ರೆ ನಮ್ಮ ಫಾಲೋವರ್ಸ್ಗೆ ಅಥವಾ ನಮ್ಮ ಕಸ್ಟಮರ್ಸ್ಗೆ ಪ್ರತಿಯೊಂದು ಹೇಳ್ಕೊಡ್ತೀವಿ. ಯಾವ ಥರ ಹೇಳ್ಕೊಡ್ತೀವಿ ಅಂತಂದರೆ, ಮರಿ ಕೊಟ್ಟವ್ರಿಗೆ ಭಯ ಇರಲ್ಲ. ಅಂತಂದರೆ ಪ್ಯೂರ್ ನಾಟಿ ಮರಿಗಳೇ ಆಗ್ಬೋದು, ಒಂದು ವ್ಯವಹಾರ ಮಾಡೋನಿಗೆ ಯಾವುದೇ ಕಾರಣಕ್ಕೂ ಅವ್ನು ಎಂಥ VIP ಬಂದ್ರೂ ಭಯ ಇರಲ್ಲ. ಯಾಕೆ ಅಂತ ಓಪನಾಗಿ ಹೇಳ್ಬಿಡ್ತೀನಿ ಕೇಳಿ. ಯಾಕೆ ಅಂತಂದರೆ ಅವ್ನಿಗೆ ಭಯ ಯಾಕಿರಲ್ಲ ಅಂತಂದರೆ, ಅವ್ನಿಗೆ 100% ಪ್ಯೂರಿಟಿ ಕೊಟ್ಟಿದ್ದೀನಿ ಮತ್ತು ಅದ್ರಲ್ಲಿ ಕ್ವಾಲಿಟಿ ಕೊಟ್ಟಿದ್ದೀನಿ, ಅದ್ರಲ್ಲಿ ಕಸ್ಟಮರು ಇಂಪ್ರೆಸ್ ಆಗೋ ಥರ ನಾನು ಮರಿ ಕೊಟ್ಟಿದ್ದೀನಿ ಅಂತಂದರೆ ಯಾವುದೇ ಕಾರಣಕ್ಕೂ ಅವ್ನಿಗೆ ಭಯ ಇರಲ್ಲ. ಈ ಭಯ ಪಡೋನು ಹೆಂಗಪ್ಪ ಅಂತಂದರೆ, ಇವಾಗ ನಿಮ್ಮ ಮರಿ ಕೊಡೋದ್ರೆ ಮುಗ್ದೋಯ್ತು ಅವ್ನ ಕೆಲಸ. ಅಂತಂದರೆ ಮರಿ ಕೊಟ್ಟರೆ ನಿಮ್ಮ ಕೆಲಸ ಮುಗ್ದೋಗಲ್ಲ. ಯಾವುದೇ ಕಾರಣಕ್ಕೂ ಮರಿ ಕೊಡೋರು ಇದೊಂದು ಅರ್ಥ ಮಾಡ್ಕೊಬಿಡಿ. ಇಲ್ಲ ಮರಿ ಸೇಲ್ ಮಾಡೋರು, ಇಲ್ಲ ಮರಿ ತೊಗೊಳೋರು ಒಂದು ಅರ್ಥ ಮಾಡ್ಕೊಬಿಡಿ. ನಿಮಗೆ ಮರಿ ಈಸ್ಕೊಂಡ ತಕ್ಷಣ ನಿಮ್ಮ ಕೆಲಸ ಮುಗ್ದೋಗಲ್ಲ, ಇಲ್ಲ ಮರಿ ಕೊಟ್ಟೋ ತಕ್ಷಣ ಅವ್ರ ಕೆಲಸ ಮುಗ್ದೋಗಲ್ಲ. ಆ ಮುಗ್ದೋಗದೇ ಇರೋ ಕೆಲಸದಲ್ಲಿ ಏನಪ್ಪ ಅಂತಂದರೆ, ನೀವು ಮಾರೋಕೆ ಹೋಗ್ಬಿಡಿ. ಅಂತಂದರೆ ಇವಾಗ ನಿಮಗೆ ಪ್ರತಿದಿನ ಅವ್ರು ಕಾಲ್ ಮಾಡ್ತಾರೆ, ನಿಮ್ಗೆ ಗೈಡ್ ಮಾಡ್ತಾರೆ, ನಿಮಗೆ ಯಾವ ಔಷಧಿ ಯಾವ ಟೈಮ್ಗೆ ಹಾಕಬೇಕು ಮತ್ತು ಯಾವ ಟೈಮ್ಗೆ ಏನೇನು ಹಾಕಬೇಕು, ಯಾವ ಟೈಮ್ಗೆ ಆ್ಯಂಟಿಬಯೋಟಿಕ್ ಹಾಕಬೇಕು, ಇದೆಲ್ಲ ಹೇಳ್ಕೊಡ್ತಾನೆ ಅಂತಂದರೆ ಮರಿ ಬೈ ಮಾಡಿ. ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಬೈ ಮಾಡಿಬಿಡಿ. ಅಂತ ಉಪಯೋಗ ಇಲ್ಲದೆ ಇರೋದು ಏನೂ ಇಲ್ಲ. ಈಗ 100-200 ರೂಪಾಯಿ ಮರಿ ಕೊಡ್ತೀರಾ, ಇಲ್ಲ 150 ರೂಪಾಯಿ ಕೊಡ್ತೀರಾ, ಇಲ್ಲ 180 ರೂಪಾಯಿ ಕೊಡ್ತಾಯಿದ್ದೀರಾ. ಹಿಂಗೆಲ್ಲ ಒಂದೊಂದು ರೈಟ್, ಒಂದೊಂದು ತಿಂಗ್ಳಿಗೆ ಒಂದೊಂದು ರೈಟ್ ನೀವು ಕೊಡ್ತಾಯಿದ್ದೀರಾ ಅಂದಾಗ ನಿಮ್ಗೆ ಗೈಡ್ ಮಾಡಲೇಬೇಕಲ್ಲ. ಈಗ ಹೊಸಬ್ರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದಾಗ ನೀವು ಗೈಡ್ ಮಾಡೋರ ಹತ್ರ ಮರಿ ತೊಗೊಳ್ಳಿ. ಗೈಡ್ ಮಾಡಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ನೀವು ದಯವಿಟ್ಟು ಯಾರು ಮರಿ ತಗೊಳಕ್ಕೆ ಹೋಗ್ಬಿಡಿ. ಆಮೇಲೆ ಏನು ಅಂತಂದರೆ, ತುಂಬ ಜನ ಮರಿ ಬೇರೆಯವ್ರ ಹತ್ರ ತೊಗೊಂಡು ನನಗೆ ಕಾಲ್ ಮಾಡ್ತೀರಾ, ಬ್ರೋ ಈ ಥರ ಆಗ್ತಿದೆ, ಈ ಥರ ಪ್ರಾಬ್ಲಮ್ಸ್ ಆಗ್ತಿದೆ, ಏನು ಮಾಡಲಿ ಅಂತ. ಈಗ ಒಬ್ರಿಗೆ ರಿಪ್ಲೈ ಕೊಡ್ಬೋದು, ಇಬ್ರಿಗೆ ರಿಪ್ಲೈ ಕೊಡ್ಬೋದು, ಎಲ್ರಿಗೂ ಕೊಟ್ಟರು ಅದರಲ್ಲಿ ಏನು ಅಂತಂದರೆ ನಿಮ್ಮ ವೆದರು, ನಿಮ್ಮ ಇದು ಏನು ಸೆಟ್ ಆಗಲ್ಲ ಅಂತಂದಾಗ ನಿಮ್ಗೆ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಹೇಳ್ತಾ ಇರೋದು, ನಿಮ್ಮಲ್ಲಿ ನಿಮ್ಮ ಹತ್ತತ್ರ ಇರೋರ ಹತ್ರನೇ ತೊಗೊಳ್ಳಿ ನೀವು. ಬಟ್ ಅದರಲ್ಲಿ ಹೇಳ್ತಾ ಇರೋದೇನು ಅಂತಂದರೆ, ನಿಮ್ಮ ಹತ್ರ ದುಡ್ಡಿಗೆ ಲೆಕ್ಕ ಹಾಕೊತ ಇದ್ದೀರಾ. ನೀವು ದುಡ್ಡಿಗೆ ಈಗ 20 ಮರಿ ತಗೊಳ್ಳೋದು 10 ಮರಿ ತೊಗೊಳ್ಳಿ. ಅವ್ರು ಗೈಡ್ ಮಾಡ್ತಾರೆ, ಫಸ್ಟು ಕೇಳ್ಕೊಳ್ಳಿ. ಅಣ್ಣ ನನಗೆ ಈ ಥರ ಮರಿ ಗೈಡ್ ಆಗಬೇಕು, ಈ ಥರ ಆನೆಸ್ಟಾಗಿ ಕೇಳಿ. ಎಲ್ಲರ ಹತ್ರನೂ ಕೇಳೋದ್ರಿಂದ ಯಾವನು ನಿಮಗೆ ಬಂದ್ಬಿಟ್ಟು ಹಿಂಗೆ ಕೇಳ್ತೀರಾ ಅನ್ನಲ್ಲ. ಈಗ 50 ಕ್ವಶನ್ ಕೇಳಿದ್ರು ಕೋಳಿ ಮರಿ ಬಗ್ಗೆ ನಿಮ್ಗೆ ಹೇಳ್ಕೊಡ್ಲೇಬೇಕು. ಅವ್ರು ಎಷ್ಟೇ ಕೇಳಿದ್ರು ನಿಮ್ಗೆ ಅದ್ರ ಬಗ್ಗೆ ಹೇಳಲೇಬೇಕು, ನಿಮ್ಮ ಹತ್ರ ತೊಗೊಂಡಿದ್ದೀರಾ ಅಂತಂದರೆ. ಇದನ್ನು ದಯವಿಟ್ಟು ಎಲ್ಲ ಅರ್ಥ ಮಾಡಿಕೊಂಡು ದಯವಿಟ್ಟು ನೀವು ಕಸ್ಟಮರ್ನ ನೀವು ಕೇಳಿದಾಗ ಡೈರೆಕ್ಟಾಗಿ ಕೇಳೋದು ಕಲೀರಿ. ಅದನ್ನ ನೀವು ಈ ಥರ ಕೊಟ್ಟಿದ್ದೀರಾ, ಈ ಥರ ಬಿಟ್ಟಿದ್ದೀರಾ, ಈ ಥರ ಮಾಡ್ತಿದ್ದೀರಾ ಅಂತ.